ಇನ್ನು ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ. ಈ ನಡುವೆ ಬಿಜಿಎಸ್ ಆಸ್ಪತ್ರೆ ಮುಂದೆ ದರ್ಶನ್ ಅವರ ಅಭಿಮಾನಿಗಳು ಹುಚ್ಚಾಟ ಮೆರೆದಿದ್ದಾರೆ. ಪಟಾಕಿ ಸಿಡಿಸಿ ಹುಚ್ಚಾಟವನ್ನ ಅಭಿಮಾನಿಗಳು ಮೆರೆದಿದ್ದಾರೆ. ಹೀಗಾಗಿ ಪಟಾಕಿ ಸಿಡಿಸಿದಂತಹ ಅವರ ಹುಚ್ಚು ಅಭಿಮಾನಿಗಳನ್ನ ಖಾಕಿ ಪಡೆ ವಶಕ್ಕೆ ಪಡೆದುಕೊಂಡಿದೆ. ಇನ್ನು ಪಟಾಕಿ ಹಚ್ಚಿ ಪರಾರಿಯಾಗಿದ್ದಂತಹ ಅಭಿಮಾನಿಯೊಬ್ಬನನ್ನ ಪೊಲೀಸರು ಅಟ್ಟಾಡಿಸಿ ಹಿಡಿದಿದ್ದಾರೆ. ಪಟಾಕಿ ಹಚ್ಚುವಂತಹ ಘಟನೆ ಇದೆಯಲ್ಲ, ಅದು ಕೂಡ ಆಸ್ಪತ್ರೆ ಎದುರು. ಇದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇರೋದಿಲ್ಲ. ಆದರೆ ದರ್ಶನ್ ಅವರ ಅಭಿಮಾನಿಗಳು ಆಸ್ಪತ್ರೆ ಎದುರು ಪಟಾಕಿ ಹಚ್ಚಿದ್ದಾರೆ. ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಅವರ ಅಭಿಮಾನಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೂ ಒಬ್ಬ ಅಭಿಮಾನಿ ಪಟಾಕಿ ಹಚ್ಚಿ ಅಲ್ಲಿಂದ ಪರಾರಿಯಾಗಿದ್ದ. ದರ್ಶನ್ ಅವರ ಅಭಿಮಾನಿಯನ್ನ ಪೊಲೀಸರು ಅಟ್ಟಾಡಿಸಿ ಹಿಡಿದಿದ್ದಾರೆ. ಇನ್ನು ಅರೆಸ್ಟ್ ಮಾಡಿದ ಬಳಿಕ ದರ್ಶನ್ ಅವರ ಅಭಿಮಾನಿಯನ್ನ ಪೊಲೀಸರು ಠಾಣೆಗೆ ಕರೆದೊಯ್ದಿದ್ದಾರೆ. ಒಂದು ಆಸ್ಪತ್ರೆಯ ಎದುರು ಆ ಪಟಾಕಿ ಹಚ್ಚುವಂಥದ್ದಕ್ಕೆ ಬ್ಯಾನ್ ಇರುತ್ತೆ. ಯಾರು ಕೂಡ ಆಸ್ಪತ್ರೆ ಎದುರು ಇಂತಹ ಹುಚ್ಚಾಟವನ್ನು ಮೆರಿಬಾರ್ದು. ಯಾಕಂದರೆ ಆಸ್ಪತ್ರೆಯಲ್ಲಿ ಅನೇಕ ರೋಗಿಗಳಿರ್ತಾರೆ, ಯಾವ ಕಂಡೀಷನ್ನಲ್ಲಿರ್ತಾರೆ, ಏನು ಸಮಸ್ಯೆ ಇರುತ್ತೆ, ಏನು ಆರೋಗ್ಯ ಸಮಸ್ಯೆಗಳಿರುತ್ತೆ ಗೊತ್ತಿರಲ್ಲ. ಕೆಲವು ಹಾರ್ಟ್ ಪೇಷಂಟ್ಗಳು ಕೂಡ ಇರ್ತಾರೆ, ಇನ್ನೂ ಕೆಲವರಿಗೆ ಸರ್ಜರಿ ಕೂಡ ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಶಬ್ದ ಮಾಲಿನ್ಯ ಇದೆಯಲ್ಲ, ಇದರಿಂದ ಯಾವ ರೋಗಿಗಳಿದ್ದಾರೆ ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕೆ ಆಸ್ಪತ್ರೆಯ ಅಕ್ಕಪಕ್ಕದಲ್ಲೆಲ್ಲೂ ಕೂಡ ಈ ರೀತಿಯಾದಂತಹ ಸೌಂಡ್ಗಳನ್ನು ಮಾಡುವಂಥದ್ದು, ಪಟಾಕಿಗಳನ್ನು, ಆಟಮ್ ಬಾಂಬ್ಗಳನ್ನು ಈ ರೀತಿಯಾಗಿ ಹಚ್ಚಿ ಹುಚ್ಚುತನ ಮೆರೆಯುವಂಥದ್ದಕ್ಕೆ ಎಲ್ಲರೂ ಕೂಡ ನಿರ್ಬಂಧಗಳನ್ನು ಹೇರಿರ್ತಾರೆ. ಆದರೆ ದರ್ಶನ್ ಅವರ ಅಭಿಮಾನಿಗಳು ಯಾವುದೇ ಪರ್ಮಿಷನ್ ಇಲ್ಲ, ಏನೂ ಇಲ್ಲ. ದರ್ಶನ್ ಅವರು ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಬೇಲ್ ಕೂಡ ಸಿಕ್ತಲ್ವೇ. ಸಡಗರ ಸಂಭ್ರಮ ಎಲ್ಲವೂ ಕೂಡ ಇರಲಿ, ಯಾರೂ ಬೇಡ ಅನ್ನಲ್ಲ. ಸಿಹಿ ತಿನ್ನಿ, ಸಿಹಿ ಹಂಚಿ, ದೇವರಿಗೆ ಪೂಜೆ ಪುನಸ್ಕಾರ ಮತ್ತೊಂದು ಮಾಡಿಸಿ ಯಾರು ಬೇಡ ಅಂದಿದ್ದಾರೆ. ಆದರೆ ಆಸ್ಪತ್ರೆ ಮುಂದೆ ಪಟಾಕಿ ಹಚ್ಚಿ ಬೇರೆ ರೋಗಿಗಳಿಗೆ ಸಮಸ್ಯೆಗೆ ಈಡು ಮಾಡುವಂಥದ್ದು ಇದೆಯಲ್ಲ, ಅದನ್ನು ಯಾರೂ ಒಪ್ಪೋದಿಲ್ಲ. ಈವನ್ನು ವೈದ್ಯರು ಕೂಡ ಇದಕ್ಕೆ ನಿರ್ಬಂಧವನ್ನು ಹೇರ್ತಾರೆ. ಯಾರು ಕೂಡ ಆಸ್ಪತ್ರೆ ಅಕ್ಕಪಕ್ಕದಲ್ಲಿ ಪಟಾಕಿ ಹಚ್ಚುವಂಥದ್ದಾಗಿರಲಿ ಅಥವಾ ಶಬ್ದ ಮಾಲಿನ್ಯ ಮಾಡುವಂತಹ ಯಾವುದೇ ಒಂದು ಘಟನಾವಳಿಗಳಿರಲಿ, ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅದಕ್ಕೆ ಹಾಕೋದಕ್ಕೆ ಅಂತ ಮುಂದಾಗ್ತಾರೆ. ಆದರೆ ದರ್ಶನ್ ಅವರ ಅಭಿಮಾನಿಗಳು ಈ ಸಡಗರ ಸಂಭ್ರಮ ನಡುವೆ ಪಟಾಕಿ ಹಚ್ಚಿ ಹುಚ್ಚಾಟ ಮೆರೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಆ ಪಟಾಕಿ ಹಚ್ಚಿ ಓಡಿ ಹೋದಂತಹ ಒಬ್ಬ ಅಭಿಮಾನಿಯನ್ನು ಪೊಲೀಸರು ಬೆನ್ನಟ್ಟಿ ಆತನನ್ನು ಅಟ್ಟಾಡಿಸಿ ಹಿಡಿದು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ.